ಅಮೇರಿಕ ಇರಾನ್ ಯುದ್ಧ ಮುಗಿತಾ ಇಲ್ಲ, ಸಂಧಾನವಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಎಲ್ಲ ಫೇಲ್ ಆಗಿದೆ. ಇದರ ನಡುವೆ ಹರ್ಮುಜ್ನಲ್ಲಿ ಹಡಗುಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದ್ದು ಭಾರತ ಶಿಪ್ಗಳಿಗೂ ನೋ ಎಂಟ್ರಿ ಎಂದಿದೆ. ಇದರಿಂದ ಇಡೀ ವಿಶ್ವವೇ ಈಗ ಮತ್ತೊಂದು ಶಾಕ್ನಲ್ಲಿ ಕೂತಿದೆ. ಅಮೇರಿಕ ಇರಾನ್ ಕದನ ವಿರಾಮ ಫೇಲ್. ಕದನ ವಿರಾಮ ವಿಸ್ತರಣೆ ಮಾಡಿದ್ರು ಡೋಂಟ್ ಕೇರ್. ಅಮೆರಿಕ ಇರಾನ್ ನಡುವೆ ಯುದ್ಧ ಮತ್ತಷ್ಟು ತೀವ್ರಗೊಳ್ಳೋ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇವೆ. ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಸಂಧಾನ ಸಭೆ ನಡೆಸಲು ಡೇಟ್ ಕೂಡ ಫಿಕ್ಸ್ ಮಾಡಲಾಗಿತ್ತು. ಆದ್ರೆ ಇರಾನ್ ಯುದ್ಧ ಬೇಕಾದ್ರೆ ಮಾಡ್ತೀವಿ, ಸಂಧಾನಕ್ಕೆ ಮಾತ್ರ ಹೋಗೋದಿಲ್ಲ ಅಂತ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿತ್ತು. ಈಗ ಅದು ಮತ್ತೊಂದು ಹಂತಕ್ಕೆ ಹೋಗಿದೆ. ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಮುಂದೆ ಬಂದಿದ್ದ ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗವಾಗಿದೆ. ಸಂಧಾನ ಸಭೆ ನಡೆಯದೆ ಕದನ ವಿರಾಮ ವಿಸ್ತರಣೆಯಾಗಿದ್ದು ಅದಕ್ಕೂ ಇರಾನ್ ಡೋಂಟ್ ಕೇರ್ ಅಂತಿದೆ. ಅಮೆರಿಕ ಒಂದು ವೇಳೆ ದಾಳಿಯನ್ನ ಮಾಡಿದ್ರೆ ನಾವು ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೀವಿ ಎಂದು ವಾರ್ನಿಂಗ್ ಕೂಡ ನೀಡಿದೆ. ಇನ್ನು ಕದನ ವಿರಾಮದ ಜೊತೆಯಲ್ಲೇ ಅಮೆರಿಕ ನೌಕಾ ದಿಗ್ಬಂಧನವು ಮುಂದುವರೆದಿದ್ದು ಶಾಂತಿ ಪ್ರಸ್ತಾಪವನ್ನ ಮುಂದಿಡೋವರೆಗೂ ಹೀಗೆ ಇರುತ್ತೆ ಎಂದು ಅಮೆರಿಕ ಹೇಳಿದೆ. ಇದಕ್ಕೆ ಇರಾನ್ ಈಗ ಸರ್ಕಾರ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಗುಂಡಿನ ದಾಳಿ. ಭಾರತದ 14ಕ್ಕೂ ಹೆಚ್ಚು ಹಡಗುಗಳ ಸಂಚಾರಕ್ಕೆ ತಡೆ. ಕದನ ವಿರಾಮ ವಿಸ್ತರಣೆ ಬೆನ್ನಲ್ಲೇ ಇರಾನ್ ಸೇನೆ ಗುಂಡಿನ ದಾಳಿಯನ್ನ ನಡೆಸಿದೆ. ಅದು ಹರ್ಮುಜ್ ಜಲಸಂಧಿಯಲ್ಲಿ ಭಾರತ ಸೇರಿದಂತೆ ಯಾವುದೇ ದೇಶದ ಹಡಗುಗಳ ಸಂಚಾರಕ್ಕೆ ಬಿಡದ ಇರಾನ್ ಹಡಗುಗಳ ಮೇಲೆ ಗುಂಡು ಹಾರಿಸಿದ್ದು ಇದು ಯುದ್ಧದ ತೀವ್ರತೆಯನ್ನ ಮತ್ತಷ್ಟು ಏರಿಸಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಈ ದಾಳಿ ನಡೆಸಿದ್ದು ಹಡಗಿನ ಹತ್ತಿರ ಬಂದು ಗುಂಡಿನ ದಾಳಿಯನ್ನ ನಡೆಸಿದ್ದು ಹಡಗಿನ ಕಂಟ್ರೋಲ್ ರೂಮ್ಗೆ ದೊಡ್ಡ ಮಟ್ಟದ ಹಾನಿಯಾಗಿದೆ ಎಂದು ತಿಳಿದು ಬಂದಿದೆ. ಗುಂಡಿನ ದಾಳಿ ನಡೆಸಿದ್ದಲ್ಲದೆ 2 ಹಡಗುಗಳನ್ನ ವಶಪಡಿಸಿಕೊಂಡು ಅವುಗಳನ್ನ ಇರಾನ್ ಕಡೆಗೆ ಕರೆದೊಯ್ದಿದೆ. ವರದಿ ಪ್ರಕಾರ ಹಡಗುಗಳನ್ನ ಎಂಎಸ್ಸಿ ಫ್ರಾನ್ಸಿಸ್ಕಾ ಮತ್ತು ಎಫಾಮಿ ನೋಟ್ಸ್ ಎಂದು ಗುರುತಿಸಲಾಗಿದೆ. ಇನ್ನು ಅಮೆರಿಕ ಇತ್ತೀಚೆಗೆ ಇರಾನ್ಗೆ ಸಂಬಂಧಿಸಿದ ಹಡಗುಗಳನ್ನ ವಶಪಡಿಸಿಕೊಂಡು ಇದೇ ಹಿನ್ನೆಲೆಯಲ್ಲಿ ಪ್ರತೀಕಾರವಾಗಿ ಈ ದಾಳಿ ನಡೆದಿರಬಹುದು ಎಂದು ಹೇಳಲಾಗ್ತಾ ಇದೆ. ಭಾರತಕ್ಕೆ ಬರ್ತಾ ಇದ್ದ ಹಡಗಿನ ವಿರುದ್ಧ ಇರಾನ್ ಮತ್ತೊಮ್ಮೆ ಕ್ರಮ ಕೈಗೊಂಡಿದೆ. ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಕಾರ್ಪ್ಸ್ ಹರ್ಮುಜ್ ಜಲಸಂಧಿಯ ಮೂಲಕ ಭಾರತಕ್ಕೆ ಬರ್ತಾ ಇದ್ದ ಹಡಗಿನ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡಿದೆ. ಇರಾನಿನ ಮಿಲಿಟರಿ ಒಟ್ಟು 3 ಹಡಗುಗಳನ್ನ ವಶಪಡಿಸಿಕೊಂಡಿದೆ. ಹರ್ಮುಜ್ ಜಲಸಂಧಿಯನ್ನ ದಾಟಲು ಪ್ರಯತ್ನಿಸ್ತಾ ಇದೆ ಎಂದು 2 ಹಡಗುಗಳ ಮೇಲೆ ಇರಾನ್ನ IRGC ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದು ಅವುಗಳನ್ನ ಇರಾನ್ ಜಲಗಡಿಯೊಳಕ್ಕೆ ಕರೆದೊಯ್ಯಲಾಗಿದೆ ಎಂದು ಇರಾನ್ ರಾಜ್ಯ ಮಾದರಿ ವರದಿ ಮಾಡಿದೆ. ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟ ಇರಾನ್. 14ಕ್ಕೂ ಹೆಚ್ಚು ಹಡಗುಗಳ ಸಂಚಾರಕ್ಕೆ ತಡೆ. ಇನ್ನು ಹರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳಿಗೆ ಮುಕ್ತ ಎಂದಿದ್ದ ಇರಾನ್ ಈಗ ಭಾರತದ ಹಡಗುಗಳನ್ನೇ ತಡೀತಾ ಇದೆ. ಹರ್ಮುಜ್ ಮೂಲಕ ಭಾರತಕ್ಕೆ ಬರ್ತಾ ಇದ್ದ ಹಡಗು ಸೇರಿ ಒಟ್ಟು 3 ಹಡಗುಗಳನ್ನ ವಶಕ್ಕೆ ಪಡೆದಿದೆ. ಅಲ್ಲದೆ ಭಾರತದ 14ಕ್ಕೂ ಹೆಚ್ಚು ಹಡಗುಗಳ ಸಂಚಾರಕ್ಕೆ ಇರಾನ್ ತಡೆ ಒಡ್ಡಿದೆ ಅಂತ ಹೇಳಲಾಗಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.